ಸರ್ ನಮಸ್ತೆ. ನಮಸ್ತೆ. ಯಾವ ಊರು? ನಾವು ವಡ್ರಳ್ಳಿ. ವಡ್ರಳ್ಳಿ. ಯಾವ ವಡ್ರಳ್ಳಿಯಲ್ಲಿ? ಯಾವ ವಡ್ರಳ್ಳಿಯಲ್ಲಿ? ಪಿರಿಯಾಪಟ್ಟಣ ತಾಲೂಕ. ಯಾವಾಗ ಬಂದ್ರಿ ಬೆಟ್ಟದಪುರ ಜಾತ್ರೆಗೆ? 3 ದಿನ ಆಯ್ತಾ? ಏನು ರೇಟ್ ಹೇಳ್ತಿದ್ರಿ ನೀವು? ನಾವು 3.5 ಲಕ್ಷ ಹೇಳ್ತಾ ಇದ್ದೀವಿ. ಫೈನಲ್ ಬಿಡೋದು? ಫೈನಲ್ ಬಿಡೋದು 3 ಲಕ್ಷ ಕಡಿಮೆ ಕೊಡೋದು. 3 ಲಕ್ಷ ಕಮ್ಮಿ ಕೊಡೋಕ್ಕಲ್ಲ. ಅಲ್ಲಲ್ಲಿ ಯಾವ ರೀತಿ ಅವೆ? ಅಲ್ಲಲ್ಲಿ ಯಾವ ರೀತಿ ಅವೆ? 2 ಹೊಸಬಾಯಿ. ಇವಾಗ ಹೊಸಬಾಯಾ? ಇವಾಗ ನೀವು ಏನು ಕೆಲಸ ಮಾಡ್ತೀರಿ? ನಾವು ವ್ಯವಸಾಯ ಮಾಡ್ತೀವಿ. ಹಾಂ, ವ್ಯವಸಾಯ ಮಾಡ್ತೀರಾ? ಆರಂಭ ತಂಬಾಕು. ಎಷ್ಟು ಎಕರೆ ಜಮೀನವೆ? ಒಟ್ಟು ಒಂದು 15 ಎಕರೆ ಇದೆ. 15 ಎಕರೆನೂ ಒಂದೇ ಜೊತೆ ಮಾಡ್ತೀರಾ? ಒಂದು ಜೊತೆ ಟ್ಯಾಕ್ಟ್ರು. ತಮ್ಮ ಹೆಸರು ಗೌಡ್ರೆ? ತಮ್ಮ ಹೆಸರು ಒಂದೇ? ನಮ್ಮ ಹೆಸರು ವಿಜಯ್ ಅಂತ. ವಿಜಯ್ ಅಂತ. ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ? ಹೇಳಿ. 9343 233 509. ಇವಾಗ ಕೊಟ್ಟರು ಬೇರೆ ತೊಗೊಂಡೋಗ್ತೀರಾ ಹೆಂಗೆ? ನಾವು ಕೊಟ್ಟರು ಬೇರೆ ಜನ ಇದೇ ಥರ ದನ ತೊಗೊಂಡೋಗ್ತೀರಿ. ಈಗೆಲ್ಲ ರೈಟ್ ದನ ಅಪ್ಪ ರೈಟ್ ಆಗಿದಾವಲ್ಲ, ಏನಕ್ಕೆ ಆಗಿದಾವೆ ಅಂತ ಹೇಳ್ಬೋದಾ? ಜಾಸ್ತಿ ರೇಟ್ ದನಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ, ಹಾಂ, ಕೆಲವರು ದನ ಕಟ್ತಾನೆ ಇರೋದ್ರಿಂದ, ಹಾಂ, ಈ ದೃಷ್ಟಿಯಿಂದ ದನಗಳು ಜಾಸ್ತಿ. ಈಗ ಹೋದ ವರ್ಷ ಬೆಟ್ಟದಪುರ ಜಾತ್ರೆಗೂ ಈ ವರ್ಷಕ್ಕೂ ಏನು ವ್ಯತ್ಯಾಸ? ವ್ಯವಹಾರ ಇತ್ತು, ಈ ವರ್ಷ ವ್ಯವಹಾರ ಇಲ್ಲ. ವ್ಯವಹಾರ ಇತ್ತು, ಈ ವರ್ಷ ವ್ಯವಹಾರ ಇಲ್ಲ. ಯಾರು ತಗೊಳ್ಳೋರು ಹೆಂಗೆ ಅಂತ? ತಗೊಳ್ಳೋರು ಕಡಿಮೆ. ದನಗಳೆಲ್ಲ ಅವೇ ಅದೇ ರೀತಿ ಅವೆ. ದನಗಳು ಎಲ್ಲ ರೀತಿ ಎಲ್ಲ. ಹಾಂ, ಥ್ಯಾಂಕ್ ಯು ಸರ್. ಆಯ್ತು ಗೌಡ್ರ ನಮಸ್ತೆ. ಬೆಟ್ಟದಪುರ ಜಾತ್ರೆಗೆ ಯಾವಾಗ ಬಂದ್ರಿ? ಮೊನ್ನೆ ಬಂದ್ರ? ಇದೇನು ಬಿತ್ತನೆ ಹೋರಿ ಹೆಂಗೆ ಇದು? ಬಿತ್ತನೆ ಹೋರಿ. ವ್ಯಾಪಾರ ಎಷ್ಟು ಹೇಳ್ತಿದ್ರಿ? 75,000 ಹೇಳ್ತಾಯಿದ್ದೀರಿ. ಇವಾಗ ನೀವು ಕೊಟ್ಟರು ಬಿತ್ತನೆ ಹೋರಿ ತೊಗೊಂಡೋಗ್ತೀರಾ? ಕೊಟ್ಟರು ತೊಗೊಂಡೋಗ್ತೀರಿ. ನಿಮ್ಮದು ಊರು ಗೌಡ್ರೆ? ಬಂಡಳ್ಳಿ. ಯಾವ ತಾಲೂಕು ಬರ್ತದೆ? ಕೇರನಾರ್ ತಾಲೂಕು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಯ್ತದೆ? ಈಗೆಲ್ಲ ನಾಟಿ ಕರುಗಳು ಹಸ್ಗಳು ಅಂತಾರಲ್ಲ, ಹೆಂಗೆ? ಹಾಂ, ಎಲ್ಲ ರೈಟು ಈ ವರ್ಷ ಹೆಂಗೆ? ಹೋದ ವರ್ಷಕ್ಕೂ ಈ ವರ್ಷಕ್ಕೂ? ಹಾಂ, ರೈಟ್ ಇಲ್ಲ ಈ ವರ್ಷದಲ್ಲಿ. ಹಾಂ, ಅದೇ ದನ ಅವೇ. ಹಾಂ, ಈ ವರ್ಷ ಜಾತ್ರೆ ಅತಿ ಹೆಚ್ಚಾಗಿ ಕಟ್ಟಿರೋದು ಹೆಂಗೆ? ಹಾಂ, ಗಿರಾಕಿ ಕಡಿಮೆ. ಹಾಂ, ತಮ್ಮ ಹೆಸರು ಗಣೇಶ್ ಅಂತ? ಹಾಂ, ಸರಿ ಗೌಡ್ರ, ಆಯಿತು.